ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಒಂದು ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಎಪಿಸೋಡಲ್ಲೂ ನಾನು ಕೊಟ್ಟಿರ್ತಕ್ಕಂಥ ವಿಚಾರ ನಿಮ್ಮ ಒಂದು ಭಾಗ್ಯವನ್ನು ಹೇಗೆ ಉಳಿಸ್ಕೊಳ್ತಕ್ಕಂಥದ್ದು. ಅಂದರೆ ಅರ್ಥಾತ್ ನಮ್ಮ ಭಾಗ್ಯ ವೃದ್ಧಿ, ಏನೇ ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಹೇಗೆ ನಿಭಾಯಿಸಬೇಕು, ದೇವರ ಆಶೀರ್ವಾದ ನಮ್ಮ ಮೇಲೆ ಹೇಗೆ ಪಡಿಬೇಕು ಅಂತಕ್ಕಂಥ ವಿಚಾರಗಳಿಗೆ ನಿಮಗೆ ಸರಳವಾಗಿ ಒಂದೊಂದು ರಾಶಿಗೆ ಒಂದೊಂದು ಸರಳ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕೊನೆಯ ಭಾಗದಲ್ಲಿ, ಅಂದರೆ ಈ ವಿಡಿಯೋ ಕೊನೆಯ ಭಾಗದಲ್ಲಿ ತುಲಾ ರಾಶಿಯವರ ಭಾಗ್ಯ, ಒಂದು ಭಾಗ್ಯದ ಸ್ಥಿತಿ ಹೇಗೆ ನಿರ್ಮಾಣ ಮಾಡ್ಕೋಬೇಕು, ಯಾವ ಒಂದು ಸರಳ ವಿಧಾನವನ್ನು ಅನುಸರಣೆ ಮಾಡಬೇಕು, ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇದು ನಿಮ್ಮ ಭವಿಷ್ಯಕ್ಕೆ ಬುನಾದಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಮಾಹಿತಿ ಕೊನೆಯ ಭಾಗದಲ್ಲಿ ನೋಡಿ ನಾನು ತಿಳಿಸ್ಕೊಡ್ತೇನೆ. ಸೊ ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಶನಿವಾರ ಅಷ್ಟಮಿ ತಿಥಿ ಇದೆ, ಶುಕ್ಲ ಪಕ್ಷ, ಧ್ರುವ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು. ಚಂದ್ರ ಸಂಚಾರ ಮಾಡ್ತಕ್ಕಂಥದ್ದು ಮಖಾ ನಕ್ಷತ್ರ, ಕೇತುವಿನ ನಕ್ಷತ್ರದಲ್ಲಿ ಸಂಚಾರ, ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 9:10ರಿಂದ 10:48 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2:01 3:39 ಗುಳಿಕ ಕಾಲ ಬೆಳಗ್ಗೆ 5:54 7:32 ಬೆಳಗಿನವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಮಯ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 5:40 6:33 ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಸಹಿತವಾಗಿ ಬೆಳಗ್ಗೆ 11:51 ಮಧ್ಯಾಹ್ನ 12:44 ಚಂದ್ರ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಒಂದು ಚಾಲನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಯ. ಇಲ್ಲಿ ಯಾವ ರಾಶಿಗಳಿಗೆ ಏನು ಫಲ ಸಿಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಒಂದು ರೀತಿಯಾಗಿ ಧನ ಲಾಭದ ದಿನ. ಯಾವುದಾದ್ರೂ ಕೇವಲ ನಿಮ್ಮ ಧಾರ್ಮಿಕ ರೀತಿಯ ಪೂಜಾನೀಯವಾಗಿರ್ತಕ್ಕಂಥ ಪೂಜೆಗಳಿಂದ ಆಗಿರ್ಬೋದು, ಅಥವಾ ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಮಕ್ಕಳಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಬರ್ತದೆ. ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಕೇವಲ ತಮ್ಮ ಮಾತಿನಿಂದ ಸಂಪಾದಿಸ್ತಕ್ಕಂಥ ಕಾಲ ಮೇಷರಾಶಿಯವರಲ್ಲಿದೆ. ಇದೊಂದು ಒಳ್ಳೆಯ ಸಮಯ. ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಸಮಯದಲ್ಲಿ ಯಶಸ್ಸು ಖಂಡಿತ ಇದೆ. ಮೇಷರಾಶಿಯವರಿಗೆ ಒಳ್ಳೆಯ ದಿನ. ಹಾಗೆಯೇ ವೃಷಭ ರಾಶಿಯವರ ಫಲಾಫಲ. ಸೊ ವೃಷಭ ರಾಶಿಯವರ ಕಾಲವನ್ನು ನೋಡಿದ್ರೂ ಸಹಿತ ವೃಷಭ ರಾಶಿಯವರಿಗೂ ಸಹಿತ ಒಂದು ಭೂಮಿಯ ವಿಚಾರದಲ್ಲಿ ಲಾಭ ಪಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದೇ ರೀತಿಯಾಗಿ ತಾನು ಸ್ವಪ್ರಯತ್ನದಿಂದ ಗೆಲ್ತಕ್ಕಂಥ ಶಕ್ತಿನೂ ಕೂಡ ಬರ್ತದೆ. ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿ, ಅಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಕಾಲಘಟ್ಟಗಳು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೂ ಸಹಿತ ಒಂದು ಮುಖ್ಯವಾಗಿ ಒಂದು ಸುಖಾಸೀನ ಭೂಮಿ ಖರೀದಿ ಯೋಗ ಲಭ್ಯತೆ ಕೂಡ ಇರುತ್ತೆ. ಖಂಡಿತ ಚೆನ್ನಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಅಗತ್ಯ. ಮಾತಿಗೆ ಮಾತು ಬೆಳೆದು ತಂದೆಯ ವರ್ಗದವರಿಂದ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಈ ಒಂದು ದಿನದಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇರತಕ್ಕಂಥ ಸನ್ನಿವೇಶನೂ ಕೂಡ ಬರುತ್ತೆ. ಮಿಥುನ ರಾಶಿ ಸಾಧ್ಯವಾದಷ್ಟು ಸಹೋದರ ಸಹೋದರಿಗಳ ನಡುವಿನ ಸಂಬಂಧ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರ. ನೀವು ಏಕೈಕವಾಗಿ ಮಾಡಬೇಕಾಗಿರೋದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ
ಅಲ್ಲಿ ಹಳದಿ ಸ್ವೀಟ್ಸ್ ಅಂದರೆ ಈ ಹಳದಿ ಕಲರ್ನ ಸಿಹಿ ತಿಂಡಿಗಳನ್ನು ಹಂಚಬೇಕು. ಇದು ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವರ್ತನೆಯನ್ನು ಮಾಡಿ. ಹಾಗೆ ಕಟಕ ರಾಶಿಯವ್ರಿಗೆ ಹೇಗಿದೆ? ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಲಾಭದ ದಿನ. ವ್ಯಾವಹಾರಿಕವಾಗಿ ಲಾಭ ಬರ್ತದೆ, ವ್ಯಾಪಾರದಲ್ಲಿ ಲಾಭ ಇರತಕ್ಕಂಥ ದಿನ. ಈ ಯಾರು ಈ ಶಿಪ್ಪಿಂಗ್ ಅಂದರೆ ಈ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅಥವಾ ಆ ಥರದ ವ್ಯವಹಾರಗಳಲ್ಲಿರ್ತಾರೋ ಆ ವ್ಯವಹಾರಸ್ಥರಿಗೆ ಸ್ವಲ್ಪ ಶುಭ ಲಾಭ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಲಾಭದ ದಿನವಾಗಿ ಪರಿಣಾಮವಿದೆ. ಸಿಂಹರಾಶಿ ನೋಡಿ, ಸಿಂಹರಾಶಿ ನಾನು ಮಾಡಿದ್ದೇ ಶಾಸನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಅಹಂ ಇರುತ್ತೆ. ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿ. ಅಧರ್ಮವಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಯಾವುದೇ ಕಾರಣಕ್ಕೂ ಮಾತಿಗೆ ಮಾತನ್ನು ಬೆಳೆಸೋದು ಬೇಡ. ಸ್ವಲ್ಪ ಸಮಾಧಾನದ ವಾತಾವರಣ ಇಟ್ಕೊಂಡ್ರೆ ಸಿಂಹರಾಶಿಯವ್ರಿಗೆ ಒಳ್ಳೆದಿದೆ. ಆರೋಗ್ಯದ ವ್ಯತ್ಯಾಸಗಳು ಸಣ್ಣ ಪುಟ್ಟ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇನ್ಫೆಕ್ಷನ್ ಪ್ರಾಬ್ಲಮ್ ಸಾಧ್ಯತೆ ತೋರಿಸ್ತಾ ಇದೆ. ಸ್ವಲ್ಪ ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ಅನ್ನೆಸಸರಿಯಾಗಿ ಕೋಪವನ್ನು ಮಾಡದಲ್ಲೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಸಾವಧಾನ ಚಿತ್ತರಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸ್ವಲ್ಪ ಧ್ಯಾನಾಸಕ್ತಿ ನಿಮ್ಮಲ್ಲಿ ಮೂಡ್ತಕ್ಕಂಥದ್ದು ಇರುತ್ತೆ ಇದರ ವಿಚಾರವಾಗಿ. ಇನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣ ವಿಚಾರ ಇದೆ. ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಕನ್ಯಾ ರಾಶಿಯವರಿಗೆ ದೂರ ಪ್ರಯಾಣ, ಸ್ವಲ್ಪ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು, ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ ಆಗಿಬಿಡ್ತಿದ್ದೀರ. ಬಟ್ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಪ್ರಯಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಉಗುರುಗಳಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯವಾದರೆ ಈ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚಿ ಗಣಪತಿಯ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ, ಸ್ವಲ್ಪ ಶುಭವಾಗ್ತದೆ. ತುಲಾರಾಶಿ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಭೂಮಿಯಿಂದ ಲಾಭ ಬರ್ತಕ್ಕಂಥದ್ದು, 12 ಮನೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಹಿತವಾಗಿದೆ. ಸ್ವಲ್ಪ ಇಲ್ಲಿ ತುಲಾರಾಶಿಯವರಿಗೆ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ, ಗೋಧಿಯ ಪಾಯಸವನ್ನು ಹಂಚಿ ಅಥವಾ ಹಸುಗಳಿಗೆ ಬೆಲ್ಲವನ್ನಾದರೂ ಪ್ರಧಾನವಾಗಿ ಕೊಡಿ. ಬಟ್ ಸ್ವಲ್ಪ ಎಚ್ಚರದಿಂದ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ವೃಶ್ಚಿಕ ರಾಶಿಯ ಫಲ ಜನ ಅನುರಾಗಿ, ವ್ಯಾಪಾರದಲ್ಲಿ ಉತ್ಕೃಷ್ಟತೆ ಬರುತ್ತೆ. ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ರಾಜಕೀಯ ವಲಯಗಳಲ್ಲಿ ಸ್ವಲ್ಪ ಶುಭವಿರ್ತಕ್ಕಂಥದ್ದು ಇರ್ತದೆ. ಜನ ಮನ್ನಣೆಯನ್ನು ದೊರೆತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಆದರೆ ನೀವೊಂದು ಸಮಾರಂಭಕ್ಕೆ ಭೇಟಿ ಮಾಡಿದಾಗ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಕಡಿಮೆ. ಅದೊಂದು ಬೇಜಾರವನ್ನು ತರ್ತಕ್ಕಂಥ ಈ ದಿನ ಆ ಥರದ ಒಂದು ಕಾಲ ನಡೀತಕ್ಕಂಥದ್ದು ಜಾಸ್ತಿ ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗ್ತದೆ. ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ಒಂದು ಬದಲಾವಣೆಯನ್ನು ಸಮಯ ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ. ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ತಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥ ತುಂಬ ಸಾಧ್ಯತೆ ಇರುತ್ತೆ. ಅದರ ಕೆಲಸದ ನಿಮಿತ್ತ ಈ ದಿನ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಳ್ತೀರಿ. ಸ್ವಲ್ಪ ಬದಲಾವಣೆಯ ಅಪೇಕ್ಷೆಯನ್ನು ಮಾಡುತ್ತೆ. ಬಟ್ ಅದು ಬದಲಾವಣೆ ಉತ್ತಮತೆ ಇಲ್ಲ, ಸ್ವಲ್ಪ ವಿಳಂಬತೆಯನ್ನು ತೋರಿಸುತ್ತೆ. ಕೆಲವೊಂದು ಸಹಾಯ ಮಾಡ್ತೀನಿ ಅಂತಕ್ಕಂಥವ್ರು ಸಹಾಯ ನಿಮಗೆ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸುತ್ತೆ. ಬಟ್ ಶಿವನ ಆರಾಧನೆ ಸ್ವಲ್ಪ ಒಳ್ಳೆಯದು. ಮಕರ ರಾಶಿ ಮ್ಯಾಕ್ಸಿಮಮ್ ಆರೋಗ್ಯ ಅಥವಾ ಹಣಕಾಸಿನ ಸಮಸ್ಯೆಗಳು ಕಾಡುತ್ತೆ. ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅದು ಬದಲಾಗ್ತಕ್ಕಂಥದ್ದು ಇರ್ತದೆ. ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಬಂದ್ಬಿಡುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿದೆ. ಗಣಪತಿಗೆ ಗರಿಕೆಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೊಸ ಕೆಲಸಗಳನ್ನು ಮಾಡೋದು ಬೇಡ, ಸ್ವಲ್ಪ ನಿಷಿದ್ಧ. ನೋಡಿ, ಕುಂಭರಾಶಿಯವ್ರಿಗೆ ಈ ದಿನ ತನ್ನ ಒಂದು ಆಸ್ತಿಯ ಮೇಲೆ ವ್ಯಾವಹಾರಿಕವಾಗಿರ್ತಕ್ಕಂಥ ವ್ಯಾಮೋಹಗಳು ಉತ್ಪತ್ತಿಯಾಗುತ್ತೆ. ನನ್ನ ಆಸ್ತಿ ಇಷ್ಟಕ್ಕೆ ಖರೀದಿ ಮಾಡ್ಬೋದು ಅಥವಾ ಇನ್ನೆಷ್ಟಕ್ಕೆ ಮಾರ್ಬೋದು ಅಂತಕ್ಕಂಥದ್ದು ವ್ಯವಹಾರ ಜಾಸ್ತಿ ಇರತಕ್ಕಂಥದ್ದು, ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಸಾಧ್ಯವಾದಷ್ಟು ಕೂಡ ಈ ದಿನ ನಿಮ್ಮ ಸ್ನೇಹಿತರ ಬಗ್ಗೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ಆಧ್ಯಾತ್ಮಿಕ ಡಿಸ್ಕಷನ್ಸ್ ಇರ್ತಕ್ಕಂಥ ಒಂದು ಸಮಯ ಆಗ್ತದೆ.
ಕುಂಭರಾಶಿ ಸಾಧ್ಯವಾದಷ್ಟು ಕೂಡ ಹೆಚ್ಚು ಆಲೋಚನೆ ಮನೆ ಆಸ್ತಿಯ ಬಗ್ಗೆನೇ ಉಳ್ಕೊಳ್ತಕ್ಕಂಥದ್ದು ಇರುತ್ತೆ. ಅದರ ಬಗ್ಗೆ ಡಿಸ್ಕಷನ್ಸ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಿದೆ. ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ಳುತ್ತೆ, ಅದು ಉಪಶಮನವಾಗ್ತಕ್ಕಂಥದ್ದು ಇದೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣ ದಿನ. ಮೀನರಾಶಿಯ ಫಲಾಫಲ: ವಾದ ವಿವಾದಗಳಲ್ಲಿ ಜಯ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭದ ವಾತಾವರಣ ಇರ್ತದೆ. ಮೀನರಾಶಿ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಕೆಲಸದ ನಿಮಿತ್ತ, ಬಟ್ ಅಫ್ಕೋರ್ಸ್ ಒಂದು ಲಾಭದ ದಿನ, ತೊಂದರೆ ಇಲ್ಲ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ತುಲಾರಾಶಿಯವರಿಗೆ ಒಂದು ಭಾಗ್ಯ ಅಂದರೆ ಏನೇ ಸಮಸ್ಯೆಗಳು ಬಂದರೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತಕ್ಕಂಥದ್ದು. ಹಾಗೆ ಸಿಗ್ತಕ್ಕಂಥ ಕೆಲಸಗಳನ್ನು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಅಟ್ಲೀಸ್ಟು ಕೇವಲ ಬುಧವಾರ ನೀವು ಸರಳವಾಗಿ ಒಂದು ಉತ್ತರಾಣಿ ಬೇರನ್ನು ತಗೊಂಬನ್ನಿ. ಉತ್ತರಾಣಿ ಗಿಡದ ಬೇರು ತಗೊಂಬಂದು ಅದನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಟ್ಲೀಸ್ಟ್ ಒಂದು ತಿಂಗಳಿಗೊಮ್ಮೆ ಬುಧವಾರಗಳಂದು ಅದನ್ನು ವಿಸರ್ಜನೆಯನ್ನು ಮಾಡಿ ಮತ್ತೆ ರೀಪ್ಲೇಸಲ್ಲಿ ಇಟ್ಕೊಳ್ಳಿ, ಮತ್ತೆ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು. ಇದು ಭಾಗ್ಯವನ್ನು ವೃದ್ಧಿ ಮಾಡುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ನಿಮಗೆ ಶಕ್ತಿಯನ್ನು ಕೊಡುತ್ತೆ. ಇದನ್ನು ನಿಮ್ಮ ಜೀವನ ಪರ್ಯಂತ ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಮಾಡ್ತಾ ಬಂದರೆ ಅದರಲ್ಲೂ ಕೂಡ ವಿಶೇಷತೆ ನಿಮಗೆ ಲಭ್ಯವಾಗುತ್ತೆ. ಇದು ನಿಮ್ಮ ಕೊನೆಯ ಅಂದರೆ ಲೈಫ್ ಟೈಮ್ ಪ್ರೊಡಿಕ್ಷನ್ಸ್. ಸರಳವಾಗಿ ಹೇಳಿದ್ದೇನೆ, ಇದನ್ನು ಮಾಡಿ ನಿಜವಾಗ್ಲೂ ನಿಮ್ಮ ಜೀವನ ಶುಭವಿರುತ್ತೆ. ಇಷ್ಟು ಈ ಒಂದು ಸರಳ ಮಾಹಿತಿ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಧೈರ್ಯ ಸ್ಥೈರ್ಯ ಬೇಕು, ರಕ್ತದ ಒತ್ತಡ ಸಮಕಾಲೀನವಾಗಿರಬೇಕು, ಹಾಗೆ ರಕ್ತ ಶುದ್ಧಿ ಬೇಕು, ಒಂದು ಧೈರ್ಯ ಸಾಹಸ ಬೇಕು. ಯಾವುದೇ ಒಂದು ಫೇಸ್ ಮಾಡ್ತಾ ಇದ್ದೀನಿ ಅಂದಾಗ, ಅಥವಾ ನಾನು ಅದರ ಇಂಟ್ರಾಕ್ಷನ್ ಜನಗಳ ಜೊತೆ ಇದೆ, ಭಯವಾಗ್ತದೆ ಮಾತಾಡಲಿಕ್ಕೋಸ್ಕರ, ಯಾವುದೇ ಆದಂಥ ಒಂದು ಸಮತೋಲನೆಯನ್ನು ಕಾಪಾಡಲಿಕ್ಕೋಸ್ಕರ ಧೈರ್ಯ ಸ್ಥೈರ್ಯವನ್ನು ಬೇಕಾಗಿದ್ದಲ್ಲಿ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರೆಡ್ ಜಾಸ್ಪರ್. ರೆಡ್ ಜಾಸ್ಪರ್ ಅಂದರೆ ಇದು ಶಕ್ತಿಯುತವಾಗಿರ್ತಕ್ಕಂಥ ಕೆಲಸಗಳಿಗೆ ಪ್ರೇರೇಪಣೆ. ರಾತ್ರಿ ಹೊತ್ತು ಭಯ ಆಗ್ತದೆ ಗುರುಗಳೇ, ಆಚೆ ಹೋಗಲಿಕ್ಕೆ ಅಂತಕ್ಕಂಥವ್ರು ಒಬ್ಬೊಬ್ಬರೇ ಇರೋಕ್ಕೆ ಭಯ ಆಗ್ತದೆ, ಜಸ್ಟ್ ವಿಯರ್ ಈ ಒಂದು ರೆಡ್ ಜಾಸ್ಪರ್. ಖಂಡಿತ ಒಂದು ಸ್ಥೈರ್ಯ ಇರುತ್ತೆ, ಮನೋಬಲ ಇರ್ತಕ್ಕಂಥದ್ದಿರುತ್ತೆ. ಖಂಡಿತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕ್ರಿಸ್ಟಲ್. ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.